ವಿಸ್ತಾರ. ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ, ಉಪ್ಪಿ ಸರ್ ತೊಗೊಂಡು ಕೊಟ್ಟಿದ್ದೆ. ಇವ್ನು ಬರೀ ಅಂಥ ಸಿನಿಮಾಗಳೇ ಮಾಡ್ತಾನೆ. ಡೈರೆಕ್ಟರ್ಸ್ ಇಲ್ಲಿ ತುಂಬ ಕಡಿಮೆ ಜನ ಇದ್ದಾರೆ. ಡೈರೆಕ್ಟರ್ ಫೋಟೋ ನೋಡ್ಬಿಟ್ಟು ಹೆಂಗೆ ಕಂಡಕ್ಟ್ ಹಿಂಗೆ ಆ್ಯಕ್ಟಿಂಗ್ ಬರುತ್ತೋ ಇಲ್ವೋ, ಉಪ್ಪಿ ಸರ್ ಅದನ್ನ ಐಡೆಂಟಿಫೈ ಮಾಡೋದ್ರಲ್ಲಿ ಅಂದರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದ್ದೀನಿ. ಬಿಸಿ ಲೈಫು ಏನು ಮಾಡೋಣ ಅಂದರೆ ಆ್ಯಕ್ಟಿಂಗು, ಡೈರೆಕ್ಷನ್ನು, ಆಮೇಲೆ ಎಲ್ಲ ನೋಡ್ಕೊಳ್ಬೇಕು. ಸೊ ಕೆಲಸ ಜಾಸ್ತಿ ಇರೋದು. ನೋಡ್ಕೋಬೇಕು, ಮಾಡಬೇಕು, ಮಾಡಿಸ್ಬೇಕು. ಆ್ಯಕ್ಟಿಂಗ್, ಡೈರೆಕ್ಷನ್ ಎರಡೂ ನಿಭಾಯಿಸ್ತಾ ಇದ್ದೀರಾ. ಅದು ನಿಮ್ಮ ಮೊದಲಿಂದನೂ ಕೂಡ 2-3 ಮೂವಿಗಳಲ್ಲೂ ಕೂಡ ಅದನ್ನೇ ಮಾಡಿದ್ದೀರಾ. ಟೋಪಿವಾಲಾದಲ್ಲಿ ಒಂದರಲ್ಲಿ ಡೈರೆಕ್ಟ್ ಮಾಡಿದ್ದೀರಾ, ಮತ್ತು ಇನ್ನೆಲ್ಲ 3 ಮೂವಿಗಳು, ಶ್ರೀನಿವಾಸ ಕಲ್ಯಾಣ, ಬೀರ್ಬಲ್ರು ಮತ್ತು ಓಲ್ಡ್ ಮಂಕ್ ಕೂಡ 3 ಮೂವಿಯಲ್ಲೂ ಆ್ಯಕ್ಟಿಂಗು ಮತ್ತು ಡೈರೆಕ್ಷನ್ ಹೇಗೆ ಸರ್ ಎರಡೂ ನಿಭಾಯಿಸ್ತೀರಾ? ಗೊತ್ತಿಲ್ಲ, ಅದೇನೋ ಬಂದ್ಬಿಟ್ಟಿದೆ ಹಾಗೇನೆ. ಬೇಸಿಕ್ಲಿ ನಾನೇನು ಅಂದರೆ, ನಾನು ಆ್ಯಕ್ಚುಲಾಗಿ ಆ್ಯಕ್ಟರ್ ಆಗಬೇಕು ಅಂತ ಬಂದಿದ್ದು. ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ, ಸಿಂಪ್ಲಿ ಕೈಲಾಸಂ ಅಂತ. ಅದನ್ನು ಆ್ಯಕ್ಚುಲಾಗಿ ಶೂಟ್ ಮಾಡಿಬಿಟ್ಟು ಉಪ್ಪಿ ಸರ್ ತೊಗೊಂಡು ಕೊಟ್ಟಿದ್ದೆ. ಸರ್ ನೆಕ್ಸ್ಟ್ ನೀವು ಡೈರೆಕ್ಟ್ ಮಾಡ್ಬೇಕಾದ್ರೆ ಯಾರು ಆ್ಯಕ್ಟಿಂಗ್ ಚಾನ್ಸ್ ಇದೆ ಕೊಡಿ ಅಂದ್ಬಿಟ್ಟು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರನ್ನ ಡೈರೆಕ್ಟರ್ ಮಾಡ್ಬಿಟ್ರು. ಅಂದರೆ ಅವ್ರಿಗೇನು ಅಂದರೆ ಅದು ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದರೆ ನೀವು ಏನಕ್ಕೆ ಡೈರೆಕ್ಟ್ ಮಾಡಬಾರ್ದು, ಫಸ್ಟ್ ಡೈರೆಕ್ಟ್ ಮಾಡಿ. ಡೈರೆಕ್ಟರ್ಸ್ ಇಲ್ಲಿ ತುಂಬ ಕಡಿಮೆ ಜನ ಇದ್ದಾರೆ. ನೀವು ಡೈರೆಕ್ಟ್ ಆಗಬೇಕು, ನೀವು ಡೈರೆಕ್ಟರ್ ಚೆನ್ನಾಗಿರುತ್ತೆ ಮಾಡಿ ನೀವು ಅಂತ ಅವ್ರು ಪುಷ್ ಮಾಡಿ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಆಗಿದ್ದು. ಆ್ಯಂಡ್ ಅದಾದಮೇಲೆ ಆ್ಯಕ್ಚುಲಾಗಿ ಬಂದಿದ್ದ ಆ್ಯಕ್ಟರ್ ಆಗಬೇಕು ಅಂತಲ್ವ, ಇನ್ನೂ ಆ್ಯಕ್ಟರ್ ಆಗಿಲ್ವಲ್ಲ, ಓಕೆ ಮಾಡೋಣ ಅಂದ್ಬಿಟ್ಟು ಅವಾಗ ಡೈರೆಕ್ಷನ್ ಫುಲ್ ಫ್ಲೆಡ್ಜಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅದು ಹಾಗೆ ದೇವರಿಂದ ಎರಡೂ ನಡೀತದೆ. ಅಂದರೆ ಡೈರೆಕ್ಷನಿಗೆ ಬರಲಿಕ್ಕೆ ಅವರೇ ಇನ್ಸ್ಪಿರೇಷನ್ನು, ಅವರೇ ಮಾರ್ಗದರ್ಶಕರು. ಇನ್ಸ್ಪಿರೇಷನ್ ಅಂದರೆ ಇವಾಗ ಎಲ್ಲ ಆಸ್ಪೈರಿಂಗ್ ಡೈರೆಕ್ಟರ್ಸ್ಗೂ ಏನು ಅಂದರೆ ಉಪ್ಪಿ ಸರ್ ಒಂಥರ ರೋಲ್ ಮಾಡಲಿಕ್ಕೆ ಮಾಡಿದ್ರೆ ಅವ್ರ ಥರ ಸಿನಿಮಾ ಮಾಡಬೇಕು. ನಾವು ಅಷ್ಟೇ, ಎಲ್ಲರೂ ಎಲ್ಲ ಆಸ್ಪೈರಿಂಗ್ ಡೈರೆಕ್ಟರ್ಸ್ ಎಲ್ಲರೂ ಇಲ್ಲಲ್ಲ, ತೆಲುಗು ಇಂಡಸ್ಟ್ರಿ, ತಮಿಳು ಇಂಡಸ್ಟ್ರಿ ಅವಾಗಿಂದನು ಅವ್ರನ್ನ ಒಂದು ರೋಲ್ ಮಾಡಾಗಿ ಇಟ್ಕೊಂಡು ಅವ್ರ ಸಿನಿಮಾಗಳು ನೋಡ್ಕೊಂಡು ಬೆಳೆದಿರ್ತಾರೆ ಎಲ್ಲರೂ. ಲವ್ ಮಾಡಿದ್ರೆ ಮದುವೆ ಯಾಕೆ? ಹಾಗಾದ್ರೆ ಒಂದು ಗಂಡು ಒಂದು ಹೆಣ್ಣನ್ನ, ಒಂದು ಹೆಣ್ಣು ಗಂಡನ್ನ ಲವ್ ಮಾಡಿದ್ರೆ ಇಮಿಡಿಯೇಟ್ ಅವ್ರ ಅಪ್ಪ ಅಮ್ಮಗೆ ಮದುವೆ ಆಗಬೇಕು. ಯಾಕೆ 6 ತಿಂಗಳು 1 ವರ್ಷ ಇಂಗ್ಲೀಷ್ ಲವ್ ಮಾಡ್ಕೊಂಡು ಮಾಡಬೇಕು? ನಾನು ಆ್ಯಕ್ಚುಲಾಗಿ ಕಾಲೇಜ್ ಲೈಫಲ್ಲಿ ನಾನು ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಕೆಲಸ ಮಾಡ್ತಿದ್ದೆ. ಎಷ್ಟೊಂದು ಸ್ಟೇಜ್ ಶೋಸಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟಾರ್ ಜೊತೆ ಅವ್ರು ಡ್ಯಾನ್ಸ್ ಮಾಡಿದ್ದೀನಿ ಹಿಂದ್ಗಡೆ, ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗಿ. ಆಮೇಲೆ ಮತ್ತೆ ಆ್ಯಕ್ಟರ್ ಆಗಬೇಕು, ಓಕೆ ಹೆಂಗೆ ಟ್ರೈ ಮಾಡೋದು ಅಂತ ಮಾಡ್ತಾ ಇರ್ಬೇಕಾದ್ರೆ ರೇಡಿಯೋಲಿ ಕೆಲಸ ಸಿಕ್ತು. 6 ಜನ 5 ವರ್ಷ ಕೆಲಸ ಮಾಡಿದೆ. ಅಲ್ಲೂ ಅಷ್ಟೇ ಈ ಫೋಟೋಸ್ ಎಲ್ಲ ಇಟ್ಕೊಂಡು ಎಲ್ಲ ಡೈರೆಕ್ಟರ್ಸ್ಗೆ ಹೋಗಿ ಫೋಟೋಸ್ ಕೊಟ್ಟು ಸೈಕಲ್ ಹೊಡೆದು ಇದ್ದೇ ಇರ್ತಾರೆ, ಎಲ್ಲ ಆ್ಯಕ್ಟರ್ಗಳು ಇದ್ದೇ ಇರ್ತಾರೆ. ಅಂದರೆ ಎವ್ರಿವನ್ ಶುಡ್ ಗೋ ಥ್ರೂ ದಟ್ ಫೇಸ್. ಸೊ ಹೋಗಿ ಕೊಟ್ಟು ಸರ್ ಯಾವ್ದು ಚಾನ್ಸ್ ಇದೆ ಕೊಡಿ ಅಂತ ಹೇಳ್ತಿದ್ದೆ. ಬಟ್ ನನಗೆ ಅವಾಗ ಒಂದು ರಿಯಲೈಸ್ ಇದೆ ಏನಂದರೆ, ಇವಾಗ ನಾನು ಫೋಟೋ ಕೊಡ್ತೀನಿ, ಬಟ್ ಡೈರೆಕ್ಟರ್ ಫೋಟೋ ನೋಡ್ಬಿಟ್ಟು ಹೆಂಗೆ ಕಂಡಕ್ಟ್ ಹಿಂಗೆ ಆ್ಯಕ್ಟಿಂಗ್ ಬರುತ್ತೋ ಇಲ್ವೋ ಅಂತ. ಸೊ ಏನಕ್ಕೆ ಶಾರ್ಟ್ ಫಿಲ್ಮ್ ಮಾಡಬಾರ್ದು ಅಂತ ಒಂದು ಶಾರ್ಟ್ ಫಿಲ್ಮ್ ಆಗಿ ಅದು 2ನೇ ಶಾರ್ಟ್ ಫಿಲಮ್ ಆಯಿತು. 2ನೇ ಶಾರ್ಟ್ ಫಿಲಮ್ನ ಅಗೇನ್ ಮತ್ತೆ ಅದೇ ಉಪ್ಪಿ ಸರಿಗೆ ಕೊಟ್ಮೇಲೆ ಅವರ ಶಾರ್ಟ್ ಫಿಲಮ್ ನೋಡಿದ್ಮೇಲೆ ಒಂದು ಪುಷ್ ಬೇಕಲ್ಲ ಯಾರಿಗೆ ಆಗಲಿ, ಆ ಪುಷ್ ಅನ್ನೋದು ಅವ್ರು ಕೊಟ್ಟರು. ಆ ಪುಷ್ ಕೊಟ್ಟಿರಲ್ಲ ಅಂದರೆ ಮೇ ಬಿ ನಾನು ಡೈರೆಕ್ಟರ್ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ಅಂದರೆ ಐಡೆಂಟಿಫೈ ಮಾಡಬೇಕಲ್ಲ, ಇವಾಗ ಯಾರೋ ಒಬ್ಬರು ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕಲ್ವ. ಐ ಥಿಂಕ್ ಉಪ್ಪಿ ಸರ್ ಅದನ್ನ ಐಡೆಂಟಿಫೈ ಮಾಡೋದ್ರಲ್ಲಿ ಅಂದರೆ ಮಾಡಿ ಅದಕ್ಕೊಂದು ಪ್ರೋತ್ಸಾಹ ಕೊಟ್ಟು ಅದನ್ನ ಬೆಳೆಸೋರು ಬೇಕಲ್ವ. ಐ ಥಿಂಕ್ ಹಿ ವಾಸ್ ದ ಪರ್ಸನ್ ಹೂ ಡಿಡ್ ಆಲ್ ದೋಸ್ ಥಿಂಗ್ಸ್. ಈಗ ಕತೆ ಮಾಡಬೇಕಾದ್ರೇ, ನೀವು ಕತೆಯನ್ನು ಬರಿಬೇಕಾದ್ರೇ ಇದು ನಾನೇ ಹೀರೋ ಆಗಬೇಕು ಅನ್ನೋದಕ್ಕೆ ಬರ್ಕೊಳ್ತೀರಾ, ಅಥವಾ ಬೇರೆ ಯಾರಿಗಾರು ಒಂದು ಒಳ್ಳೆ ಕಾನ್ಸೆಪ್ಟ್ ಅಂತ? ಏನು ಅಂದರೆ, ನಾವು ಶ್ರೀನಿವಾಸ ಕಲ್ಯಾಣ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ನಾವು ಅದೇನು ಮಾಡಿರಲಿಲ್ಲ. ಫಸ್ಟ್ ಕತೆ ಮಾಡೋಣ, ನನಗಂತ ಬರ್ಕೊಳೋದು ಬೇಡ, ಒಂದು ಕತೆ ಮಾಡೋಣ. ಆ್ಯಕ್ಚುಲಾಗಿ ಒಂದು 2 ಸ್ಟಾರ್ಗಳಿಗೆ ಅಪ್ರೋಚು ಮಾಡಿದ್ದೆ, ಈ ಕತೆ ಮಾಡೋಣ, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಆ ಟೈಮಲ್ಲಿ ಏನಂದರೆ ಅದು ತುಂಬ ಯೂತ್ಫುಲ್ ಸಿನಿಮಾ. ಅಂದರೆ ಡೈಲಾಗ್ಸು ಅಷ್ಟೇ ತುಂಬ ತರಲೆ ಥರ ಇರೋ ಡೈಲಾಗ್ಸು. ಅವಾಗ ಏನು ಅಂದರೆ ಮೇ ಬಿ ಅವಾಗ ಆ ಸ್ಟಾರ್ಸ್ ಅವ್ರಿಗೆ ಒಂದು ಫ್ಯಾಮಿಲಿ ಏನೋ ಆಡಿಯನ್ಸ್ ಇದ್ದಿದ್ದರಿಂದ ತುಂಬ ಯೂತ್ಫುಲ್ ಆಗಿದೆ. ಯಾರೋ ಹೊಸಬ್ರಿಗೆ ಮಾಡಿದ್ರೆ ಬೆಟ್ರು, ನಾವು ಮಾಡಿದ್ರೆ ಏನಪ್ಪ ಫ್ಯಾಮಿಲಿ ಆಡಿಯನ್ಸು ಇದು ಹಿಂಗೆ ಮಾಡ್ತಾರ ಅಂತ ಅನಿಸ್ಬೋದು. ತುಂಬ ತರಲೆ ಫ್ರೆಶ್ ಆಗಿದೆ. ಬಟ್ ಅದು ಹೊಸಬ್ರು ಮಾಡೋದೇ ಚಂದ ಅಂತ ಎಲ್ಲರೂ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇನ್ನು ಯಾರನ್ನ ಹಾಕೊಂಡು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ಕೂತ್ಕೊಂಡು, ಸರ್ ನೀವೇ ಮಾಡಿಬಿಡಿ ಬೆಸ್ಟು, ಹೆಂಗಿರೋ ಆ್ಯಕ್ಟರ್ ಆಗಬೇಕು ಅಂದ್ಕೊಂಡಿದ್ದೀರಾ, ರಿಸ್ಕ್ ತೊಗೊಳ್ಬೇಕು, ನೀವೇ ರಿಸ್ಕ್ ತೊಗೊಂಡ್ಬಿಡಿ ಬೆಸ್ಟು ಅಂತ. ಸೊ ಹಾಗಾಗಿ ಹೌದಲ್ವಾ, ತೊಗೊಳ್ಳೋ ರಿಸ್ಕ್ ಹೆಂಗಿರೋ ತೊಗೊಳ್ತೀವಿ, ನಾನೇ ರಿಸ್ಕ್ ತೊಗೊಂಡ್ರೆ ಒಳ್ಳೇದು ಬೆಟ್ರು ಅಂತ ಹೇಳಿ ಅವಾಗ ಆ್ಯಕ್ಚುಲಾಗಿ ಶ್ರೀನಿವಾಸ ಕಲ್ಯಾಣ ಸಿನಿಮಾ ಮಾಡಿದ್ದು.
ಅವ್ರು ಟೈಟ್ಲು ಇಟ್ಟಿರಲಿಲ್ಲ, ಏನು ಅಂತಾನೆ ಗೊತ್ತಿಲ್ಲ, ಒಂದು 150 ಟೈಟ್ಲು ಸುಮ್ಮನೆ ಬರ್ಕೊಂಡು ಹೋಗ್ತಾ ಇದ್ವಿ, ಈ ಟೈಟ್ಲು ಓಕೆನಾ, ಈ ಟೈಟ್ಲು ಓಕೆನಾ, ಈ ಟೈಟ್ಲು ಓಕೆನಾ ಅಂತ. ಓನ್ಲಿ ರೀಸನ್ ನಾನು ಆ್ಯಕ್ಟ್ ಮಾಡ್ತಿದ್ದೆ ಅನ್ನೋ ಒಂದೇ ರೀಸನ್ಗೆ ಶ್ರೀನಿವಾಸ ಕಲ್ಯಾಣ ಅಂತ ಕೇಳಿದ್ದು. ಶ್ರೀನಿವಾಸ ಕಲ್ಯಾಣ ಆದಮೇಲೆ ಏನಾಯಿತು, ಸುಮಾರು ಜನ ಸ್ಕ್ರಿಪ್ಟ್ಸ್ ಹೇಳಕ್ಕೆ ಬಂದರು ಡೈರೆಕ್ಟರ್ಸು. ಬಟ್ ನನಗೇನಂದ್ರೆ ಎಲ್ಲ ಬರೀ ಈ ಥರ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾಗಳೇ ಬಂದು ಕತೆ ಹೇಳೋದು. ನನಗೆ ಅದು ಬ್ರ್ಯಾಂಡ್ ಆಗೋಕ್ಕೆ ಇಷ್ಟ ಇರಲಿಲ್ಲ. ಓಕೆ, ಇವ್ನು ಬರೀ ಅಂಥ ಸಿನಿಮಾಗಳೇ ಮಾಡ್ತಾನೆ, ಬರೀ ಕಾಮಿಡಿ ರೊಮ್ಯಾನ್ಸ್ ಇಂಥ ಸಿನಿಮಾಗಳೇ ಮಾಡ್ತಾನೆ, ಬೇರೆ ಥರದ್ದು ಮಾಡೋಕ್ಕಾಗುತ್ತಿಲ್ಲ, ಅದು ಗೊತ್ತಾಗಬೇಕಲ್ಲ ಡೈರೆಕ್ಟರ್ಗೆ. ಸೊ ಹಾಗಾಗಿ ಆ ಜಾನರ್ನ ಬ್ರೇಕ್ ಮಾಡೋಣ, ಒಂದು ಥ್ರಿಲ್ಲರ್ ಮಾಡೋಣ, ಪಕ್ಕಾ ಥ್ರಿಲ್ಲರ್ ಸಿನಿಮಾ ಮಾಡೋಣ, ಕ್ರೈಮ್ ಥ್ರಿಲ್ಲರ್ ಸಿನಿಮಾ, ಫುಲ್ ಕಾಂಟ್ರಾಸ್ಟ್ ಶ್ರೀನಿವಾಸ ಕಲ್ಯಾಣ ಬೀರ್ಬಲ್. ಸೊ ಹಾಗಾಗಿ ಬೀರ್ಬಲ್ ಮಾಡಿದ್ದು. ಬೀರ್ಬಲ್ ಆದ್ಮೇಲೂ ಅಷ್ಟೇ ನಾನು ಸುಮಾರು ಕಥೆಗಳು ಬರ್ತಾನೆ ಇರುತ್ತೆ, ಕೇಳ್ತಾನೆ ಇರ್ತೀನಿ. ಅಟ್ಲೀಸ್ಟ್ ವಾರಕ್ಕೆ ಒಂದು ಕತೆ ಕೇಳ್ತಾ ಇರ್ತೀನಿ. ಬಟ್ ನನಗೇನು ಅಂದರೆ ಒಂದು ಬ್ರ್ಯಾಂಡ್ ಆಗಬಾರ್ದು. ಇನ್ನೊಂದೇನಂದ್ರೆ ಅದೇ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಒಂದು ಸಿನಿಮಾ ಒಂದಷ್ಟು ಜನ ಅಪ್ರಿಷಿಯೇಟ್ ಮಾಡಿದಾಗ ಫೋನ್ ಮಾಡಿ ಅಥವಾ ಎಲ್ಲ ಯೂಟ್ಯೂಬಲ್ಲೋ ಫೇಸ್ಬುಕ್ಕಲ್ಲೋ ಎಲ್ಲೋ ಒಂದು ಕಡೆ ಕಮೆಂಟ್ ಹಾಕ್ತಾನೆ ಇರ್ತಾರೆ, ಸಿನಿಮಾ ಚೆನ್ನಾಗಿದೆ, ಹಂಗಿದೆ ಹಿಂಗಿದೆ, ಯಾರು ಸಿಕ್ದಾಗ ಹೇಳ್ತಾ ಇರ್ತಾರೆ. ಬಟ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಇದ್ದಂಗೆ ನೀವು ಮಾಡೋ ಸಿನಿಮಾಗಳು ಬೇರೆ ಬೇರೆ ಥರ ಇರಬೇಕು, ಅದೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ. ಓಕೆ ಶ್ರೀನಿ ಅಂದರೆ ಏನೋ ಒಂದು ಬೇರೆ ಏನೋ ಒಂದು ಟ್ರೈ ಮಾಡಿರ್ತಾರೆ ಅಟ್ಲೀಸ್ಟು ಅನ್ನೋದಾದ್ರೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಬೇಕು ಅಂದರೆ ಆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಅವಾಗ ನಾನು ಅಷ್ಟೇ ಇಂಟೆನ್ಸಾಗಿ ಕುತ್ಕೊಂಡು ಕತೆ ಓಕೆ ವರ್ಕ್ ಆಗುತ್ತಾ ಇಲ್ವಾ ಅಂತ ನೋಡ್ತಾ ಇರ್ತೀನಿ. ನಾವು ಇಡೀ ಟೀಮ್ ಕೂರಿಸ್ಕೊಳ್ತೀವಿ ಕತೆ ಕೇಳಬೇಕಾದ್ರೆ. ಸೊ ಹಾಗಾಗಿ ಓಲ್ಡ್ ಮಂಕ್ ಬೀರ್ಬಲ್ 2 ಆಮೇಲೆ ಮಾಡೋಣ, ಫಸ್ಟು ಓಲ್ಡ್ ಮಂಕ್ ಮಾಡೋಣ. ಓಲ್ಡ್ ಮಂಕ್ ಏನಾದ್ರು ಒಂದು ಫ್ಯಾಮಿಲಿ ಎಂಟರ್ಟೈನರ್. ದೇವಲೋಕದಲ್ಲಿ ಶ್ರೀಕೃಷ್ಣ ಮತ್ತು ಏನೋ ರುಕ್ಮಿಣಿ ಮತ್ತು ಜಗಳ ಆಗುತ್ತೆ. ಅದೇ ಟೈಮಲ್ಲಿ ನಾರದ ಬರ್ತಾನೆ, ಅವ್ರಿಗೂ ಬೇರೆ ಮಾಡ್ತಾನೆ, ಫಿಟ್ಟಿಂಗ್ ಇಟ್ಬಿಟ್ಟು ರೆವಲ್ಯೂಷನ್, ಕನ್ನಡ ಇಂಡಸ್ಟ್ರಿಯಲ್ಲಿ ರೆವಲ್ಯೂಷನ್ ಕ್ರಿಯೇಟ್ ಮಾಡುವಂಥ ಸಿನಿಮಾಗಳು ನಿರ್ದೇಶಕ ಮಾಡೋದು ಸೂಪರ್ ಸ್ಟಾರ್. ಆ ಮಾತು ಹೇಳ್ತಾ ಇದ್ದಾರೆ ಅಂದರೆ ಏನು ಓಡ್ತಾರ ತಲೆ ಬ್ಲ್ಯಾಂಕ್ ಆಗಿತ್ತು. ಬಂಧುಗಳೇ, ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಇದೆ, ದಯಮಾಡಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಗುರುತನ್ನು ಒತ್ತಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಬೆಲ್ ಐಕಾನ್ ಹಾಕಿ.